ಪ್ರಪಂಚದಲ್ಲಿಯೇ ಪ್ರಸಿದ್ಧಿಯಾದ ಪಂಚಭೂತಗಳಲ್ಲಿ ಒಂದಾದ ತಿರುವಣ್ಣಾಮಲೈ ದೇವಸ್ಥಾನವನ್ನು ಕಟ್ಟಿಸಿದ್ದು ಯಾರು ಗೊತ್ತಾ? ನಮ್ಮ ಕರ್ನಾಟಕದ ಹೆಮ್ಮೆಯ ಅರಸರಾದ ಶ್ರೀಕೃಷ್ಣದೇವರಾಯರು. ಶಿವನ ಇಚ್ಛೆ ಇಲ್ಲದೆ ಒಂದು ಹುಲ್ಲುಕಡ್ಡಿಯೂ ಕೂಡ ಅಲ್ಲಾಡಲು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ನೀವು ತಿರುವಣ್ಣಾಮಲೈಗೆ ಹೋಗಬೇಕು ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಸಾಧ್ಯ ಆಗೋದೇ ಇಲ್ಲ. ಅದು ಶಿವನ ಇಚ್ಛೆಯೇ ಆಗಿರಬೇಕು ಮತ್ತು ಶಿವನ ಆಜ್ಞೆ ಇಲ್ಲದೆ ನೀವು ಅಲ್ಲಿ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಇನ್ನು ನಾವು ತಿರುವಣ್ಣಾಮಲೈನ ಇತಿಹಾಸ ನೋಡೋದಾದರೆ, ಒಮ್ಮೆ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಯಾರು ಶ್ರೇಷ್ಠರು ಎಂಬುದರ ಬಗ್ಗೆ ದೊಡ್ಡ ಚರ್ಚೆಯಾಗುತ್ತದೆ. ಇದನ್ನು ಗಮನಿಸಿದ ಸಾಕ್ಷಾತ್ ಶಿವನು ಹೇಳ್ತಾರೆ, ನಾನು ಬೆಳಕಿನ ರೂಪದಲ್ಲಿ ಕಾಣಿಸಿಕೊಳ್ಳುತ್ತೇನೆ. ನೀವು ಈ ಬೆಳಕಿನಲ್ಲಿ ಆದಿ ಮತ್ತು ಅಂತ್ಯವನ್ನು ಮೊದಲು ಕಂಡುಹಿಡಿದವರೇ ಶ್ರೇಷ್ಠರು ಅಂತ ಹೇಳ್ತಾರೆ. ಈ ಥರ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಇವರಿಬ್ಬರ ಅಹಮನ್ನು ಕರಗಿಸ್ಕೋಸ್ಕರ ಹೇಳ್ತಾರೆ. ಆಗ ವಿಷ್ಣುವು ವರಾಹಸ್ವಾಮಿಯ ರೂಪದೊಂದಿಗೆ ಕೆಳಮುಖವಾಗಿ ಹೋಗ್ತಾರೆ. ಹಾಗೆ ಬ್ರಹ್ಮದೇವನು ಹಂಸನ ರೂಪದಲ್ಲಿ ಮೇಲ್ಮುಖವಾಗಿ ಹೋಗ್ತಾರೆ. ಸಾವಿರಾರು ವರ್ಷಗಳು ಕಳೆದರೂ ಸಹ ಆದಿ ಮತ್ತು ಅಂತ್ಯಗಳು ಇವರಿಗೆ ಸಿಗೋದಿಲ್ಲ. ಅದನ್ನು ಅರಿತ ವಿಷ್ಣುವು ತಿಳ್ಕೊಂಡು ನಾನು ಆದಿ ಮತ್ತು ಅಂತ್ಯವನ್ನು ಕಾಣಲು ಸಾಧ್ಯವಿಲ್ಲ ಎಂದು ತನ್ನ ತಪ್ಪನ್ನು ತಿಳಿದು ಹಿಂತಿರುಗ್ತಾರೆ. ಹಾಗೆಯೇ ಬ್ರಹ್ಮನು ಸಾಗುವಾಗ ಒಂದು ಹೂ ಅಂದರೆ ಪುಷ್ಪವು ಕಾಣಿಸ್ಕೊಳ್ಳುತ್ತದೆ. ಆ ಹೂವನ್ನು ಬ್ರಹ್ಮನು ಕೇಳ್ತಾರೆ, ನೀನು ಎಲ್ಲಿಂದ ಬರ್ತಿದ್ಯಾ ಅಂತ ಕೇಳಿದಾಗ ಆ ಹೂ ಹೇಳುತ್ತೆ, ನಾನು ಈ ಬೆಳಕಿನ ರೂಪದ ಮೇಲಿಂದ ಬರುತ್ತಿದ್ದೇನೆ ಎಂದು ಹೇಳಿದಾಗ, ನಾನು ಹೇಳ್ಕೊಟ್ಟ ಹಾಗೆ ನೀನು ಸುಳ್ಳು ಹೇಳಬೇಕು ಅಂತ ಹೇಳಿ ಆ ಹೂವನ್ನು ಶಿವನ ಬಳಿ ಬ್ರಹ್ಮದೇವನು ಕರ್ಕೊಂಡ್ಬರ್ತಾರೆ. ಅವಾಗ ಆ ಹೂ ಹೇಳುತ್ತೆ, ನಾನು ಆದಿಯಲ್ಲಿದ್ದೆ, ಬ್ರಹ್ಮದೇವನು ನನ್ನನ್ನು ಕರ್ಕೊಂಬಂದರು ಅಂತ ಹೇಳಿದಾಗ ಶಿವನಿಗೆ ಕೋಪ ಬರುತ್ತೆ. ಏನಕ್ಕೆ ಅಂತ ಅಂದರೆ ಶಿವನಿಗೆ ಇದು ಸುಳ್ಳು ಅಂತ ಗೊತ್ತಾಗುತ್ತೆ. ಆಗ ಶಿವನು ಬ್ರಹ್ಮನಿಗೆ ಶಾಪವನ್ನು ಕೊಡ್ತಾರೆ. ಭೂಲೋಕದಲ್ಲೇ ಆಗಲಿ ಎಲ್ಲೇ ಆಗಲಿ ನಿನ್ನ ಫೋಟೋವನ್ನಾಗಲಿ ಪೂಜೆಯನ್ನು ಮಾಡಬಾರ್ದು ಅಂತ ಶಾಪ ಕೊಡ್ತಾರೆ. ನಂತರ ಆ ಹೂವಿಗೂ ಕೂಡ ಶಾಪ ಕೊಡ್ತಾರೆ, ನೀನು ಯಾವುದೇ ಪೂಜೆಗೂ ಶ್ರೇಷ್ಠವಾಗಿದ್ದಲ್ಲ, ನಿನಗೆ ಯಾವುದೇ ರೀತಿಯ ಭೂಲೋಕದಲ್ಲಿ ಪೂಜೆಗೆ ಶ್ರೇಷ್ಠವಾಗದ ರೀತಿಯಲ್ಲಿ ನೀನು ಉಪಯೋಗ ಆಗುವಂತ. ನಿಮ್ಮ ಜೀವನದಲ್ಲಿ ನೀವು ಕೂಡ ಒಮ್ಮೆಯಾದರೂ ಆ ಶಿವನ ಇಚ್ಛೆಯಲ್ಲಿ ಇದ್ದರೆ ತಿರುವಣ್ಣಾಮಲೈ ದೇವಾಲಯಕ್ಕೆ ಭೇಟಿ ನೀಡಿ ಮತ್ತು ಗಿರಿ ಪ್ರದಕ್ಷಿಣೆ ಕೂಡ ಮಾಡಿ, ಅಷ್ಟಲಿಂಗಗಳ ದರ್ಶನವನ್ನು ಕೂಡ ಮಾಡಿ ಎಂದು ಹೇಳಲು ಬಯಸ್ತೇನೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.